ಜಿತಕ್ರೋಧನಾಗಿರಬೇಕು ಅಂತ. ಇಷ್ಟೆಲ್ಲ ಇದ್ದು ಅವನು ಶಕ್ತಿಶಾಲಿನೂ ಇರಬೇಕು, ಧೈರ್ಯವಂತನೂ ಆಗಿರಬೇಕು, ಕೋಪ ಗೆದ್ದಿರಬೇಕು ಅಂತ. ಸಾಮಾನ್ಯವಾಗಿ ಯಾರಿಗೆ ಶಕ್ತಿ ಇರುತ್ತೋ ಅವ್ರಿಗೆ ಕೋಪ ಜಾಸ್ತಿ ಇರುತ್ತೆ. ನೋಡ್ರಿ, ಚೆನ್ನಾಗಿ ಒಳ್ಳೆ ಯೋಗ ಪಟುಗಳು ಜಿಮ್ ಗಿಮ್ ಮಾಡ್ಕೊಂಡು ಬಂದಿರ್ತಾರೆ ಅಂದ್ಕೊಳ್ಳಿ, ಮಾತೆತ್ತಿದ್ರೆ ಗೊರ್ರ ಅಂತಿರ್ತಾರೆ, ಸಿಟ್ಟು ಜಾಸ್ತಿ ಇರುತ್ತೆ. ಸಿಟ್ಟಿರಬಾರ್ದು, ಜಿತಕ್ರೋಧನಾಗಿರಬೇಕು ಅಂತ. ಯಾವಾಗಲೂ ಸಿಟ್ಟು ಮಾಡ್ಕೊಳ್ಬಾರ್ದು. ಯಾವಾಗಲೂ ಸಿಟ್ಟು ಮಾಡ್ಕೊಂಡ್ರೆ ಅದಕ್ಕೆ ಬೆಲೆ ಇರೋದಿಲ್ಲ. ಯಾವ ಸಂದರ್ಭದಲ್ಲಿ ಸಿಟ್ಟು ಮಾಡ್ಕೊಳ್ಬೇಕು ಅವಾಗಲೇ ಬರಬೇಕು. ಜಿತಕ್ರೋಧನಾಗಿರಬೇಕು ಅಂತ. ಜಿತಕ್ರೋಧ ಅಂದರೆ ಅರ್ಥ ಏನು ಅಂದರೆ ಆ ಕ್ರೋಧವನ್ನು ಗೆದ್ದಿರಬೇಕು ಅಂತ. ಕ್ರೋಧವನ್ನು ಗೆದ್ದಿರಬೇಕು ಅಂದ್ರೇನು? ಕ್ರೋಧನೇ ಬರಬಾರ್ದ, ಕೋಪನೇ ಬರಬಾರ್ದ ಅಂತಲ್ಲ. ಕೋಪ ಅವನ ನಿಯಂತ್ರಣದಲ್ಲಿರಬೇಕು ಅಂತ. ಕೋಪ ಅವನ ನಿಯಂತ್ರಣದಲ್ಲಿ ಇರಬೇಕು. ಟಿ ವಿ ರಿಮೋಟ್ ನಮ್ಮ ಕೈಯಲ್ಲಿರುತ್ತೆ. ಹಂಗಂದ್ರೆ ಏನರ್ಥ? ನಮಗೆ ಬೇಕಾದಾಗ ಸೌಂಡ್ ಜಾಸ್ತಿ ಮಾಡ್ಕೊಳ್ಬೋದು, ಬೇಡದಾಗ ಕಡಿಮೆ ಮಾಡ್ಕೊಳ್ಬೋದು, ಆಫು ಮಾಡ್ಬೋದು. ರಿಮೋಟ್ ಕಂಟ್ರೋಲ್ ನಮ್ಮ ಕೈಯಲ್ಲಿ. ಹಾಗೆ ನಮ್ಮ ಮನಸ್ಸಿನ ರಿಮೋಟ್ ಕಂಟ್ರೋಲ್ ನಮ್ಮ ಕೈಯಲ್ಲಿ ಇರಬೇಕು. ಬೇಕಾದಾಗ ಕೋಪ ಮಾಡ್ಕೊಳ್ಬೇಕು ಸಂದರ್ಭಕ್ಕೆ, ಬೇಡದಾಗ ನಿಯಂತ್ರಣ ಮಾಡ್ಕೊಳ್ಬೇಕು. ಸಿಕ್ಕಿದಾಗೆಲ್ಲ ಕೋಪ ಮಾಡ್ಕೊಳ್ಬಾರ್ದು. ಕೇಳಿದ್ರೆ ನೋಡಿ, ಬೆಳಗ್ಗೆ ಎದ್ದ ತಕ್ಷಣ ಕೋಪದಲ್ಲೇ ಹೇಳ್ತಾರೆ,